ಬೇಡ ಬ್ರೋ, ಪ್ಲೀಸ್ ಬ್ರೋ, ಬೇಡ, ಭಯ ಆಗ್ತಿದೆ ಬ್ರೋ. ಬ್ರೋ, ನೀನನ್ನು ಸಾಯಿಸ್ಬೇಕು ಅಂದ್ರೆ ಫಿಕ್ಸ್ ಆಗಿ ಬಂದಿದ್ಯಾ ಬ್ರೋ? ಬೇಡ ಬ್ರೋ, ಪ್ಲೀಸ್. ನಮ್ಮನೆ ಗೌರವ ಮರ್ಯಾದೆಗೋಸ್ಕರ ನಾನು ಅದಕ್ಕೂ ರೆಡಿ. ದೊಡ್ಡ ಯಜಮಾನ್ರೆ, ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ಚಿಕ್ಕ ಯಜಮಾನ್ರನ್ನ ಕ್ಷಮಿಸ್ಬಿಡಿ. ಅವ್ರು ಖಂಡಿತ ನೀವು ಹೇಳ್ದಂಗೆ ದಿಶಾಮ್ ಅವ್ರನ್ನ ಮದುವೆ ಆಗ್ತಾರೆ. ಹಾ ಬ್ರೋ, ನೀನು ಹೇಳ್ದಂಗೆ ಕೇಳ್ತೀನಿ ಬ್ರೋ. ನಾನು ದಿಶಾ ಮದುವೆ ಆಗ್ತೀನಿ, ನನ್ನ ಮೇಲೆ ಹಣೆಗೂ. ನಾನು ದಯವಿಟ್ಟು ಬಿಟ್ಬಿಡು ಬ್ರೋ. ಈ ಒಂದು ಸಲ ನನ್ನ ಕ್ಷಮಿಸ್ಬಿಡು ಬ್ರೋ, ಪ್ಲೀಸ್ ಬ್ರೋ. ಸಾರಿ ಬ್ರೋ. ಸಾರಿ ಬ್ರೋ, ನೀನು ಕೊಲೆಗಾರ ಆಗೋದು ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಮದುವೆ ಆಗ್ತೀನಿ ತಪ್ಪಿಕೊಂಡೆ. ಯಾವುದೇ ಕಾರಣಕ್ಕೂ ನಾನು ದಿಶಾನ ಮದುವೆ ಆಗಲ್ಲ. ನಾನು ಸೂಸೈಡ್ ಮಾಡ್ಕೊಂಡಾದರೂ ಸರಿ, ಈ ಮದುವೆ ನಿಲ್ಲಿಸ್ತೇನೆ. ಬ್ರೋ, ಮಾಮ್ ನನ್ನ ಮನಸ್ಸನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀನಾದರೂ ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀವಿ ಅನ್ನೋದು ಲಾಸ್ಟ್ ಹೋಪ್ ಇತ್ತು. ಆಸೆಗೆ ಇವತ್ತು ಕಲ್ಬಿತ್ತು ಬ್ರೋ. ಬ್ರೋ, ನಾನು ಪ್ರತಿ ನಿಮಿಷ ನರಕ ಅನುಭವಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಕಾಣೋ ದಿಶಾ. ಆ ದಿಶಾ ನನ್ನ ಜೊತೆ ಲೈಫ್ ಜೊತೆ ಆಟ ಆಡ್ತಿದ್ದಾಳೆ ಬ್ರೋ. ಇವತ್ತು ನಮ್ಮ ಮನೇಲಿ ಅಪ್ಪ, ಅಮ್ಮ, ಅಣ್ಣ ಎಲ್ಲರೂ ಇದ್ದು ನಾನು ಅನಾಥ ಬ್ರೋ. ನಾನು ಅನಾಥ. ಇವತ್ತು ಒಬ್ಬರು ನನ್ನ ಹತ್ರ ಬಂದು ಲೋ ಪ್ರೀತು, ಈ ಮದುವೆ ಇಷ್ಟ ಇದ್ದಾರೆ ನಿಂಗೆ, ಲೋ ಊಟ ಚಿನ್ನ, ಲೋ ಏನೋ ಒಂದು ಸ್ವಲ್ಪ ಬಂದು ಒಬ್ರು ಏನೂ ಕೇಳಲಿಲ್ಲ ಬ್ರೋ. ಈ ಥರ ಆಗ್ತಿರೋದಕ್ಕೆ ನನಗೆ ನನ್ನ ಮನಸ್ಸು ಸತ್ತು ಹೋಗಿದೆ ಬ್ರೋ. ಈ ಲೈಫ್ ಬೇಡ ಅಂತ ಅನಿಸ್ತಾ ಇದೆ ನನಗೆ. ಬೇಡ ಅಂತ ಅನಿಸ್ತಾ ಇದೆ ಬ್ರೋ. ಎಸ್ ಬ್ರೋ, ಈ ಒಂದು ಪ್ರಾಬ್ಲಮ್ಗೆ ನನ್ನ ಹತ್ರ ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ ಏನು ಗೊತ್ತಾ? ಆ ಸೊಲ್ಯೂಷನ್ ಏನಂದ್ರೆ ನನ್ನ ಸಾವು. ನಾನು ಸತ್ತು ಹೋಗ್ತೀನಿ ಬ್ರೋ ಇವತ್ತು. ಲಿಟ್ರಲಿ ಐ ಡೈ. ಯು ವಿಲ್ ಮಿಸ್ ಮೀ ಬ್ರೋ. ನೀನು ನಾನು ತುಂಬಾನೇ ಮಿಸ್ ಮಾಡ್ಕೊಳ್ತೀಯ. ಪ್ರೀತಮ್ ಯಾಕೆ ಅಳ್ಕೊಂಡು ಟೆರೆಸ್ ಕಡೆ ಹೋಗ್ತಿದ್ದಾನೆ? ಏನಾಗಿರ್ಬೋದು? ತುಂಬಾ ಭಯ ಆಗ್ತಿದೆ ಬ್ರೋ. ಸಾಯೋದಕ್ಕೆ ತುಂಬಾನೇ ಭಯ ಆಗ್ತಿದೆ. ಬಟ್ ಬೇರೆ ಏನೋ ದಾರಿ ಇಲ್ಲ ಬ್ರೋ. ಸಾರಿ ಮಾಮ್, ಸಾರಿ ಡ್ಯಾಡ್, ಸಾರಿ ಬ್ರೋ. ಚಿಕ್ಕಮ್ಮ, ಏನು ಆಗಿದೆ ನಿನ್ಗೆ? ಹುಚ್ಚಿಗೆ ಸಿಡ್ದಿದ್ಯಾ? ಅಖಿಲಾಂಡೇಶ್ವರಿ ಅವ್ರ ಮಗ ಆಗಿ ಹೀಗೆ ಹೇಳಿ ತರ ಸಾಯಕ್ ಹೊರಟಿದ್ಯಲ್ಲ, ಏನೋ ಆಯ್ತು ನಿನ್ಗೆ? ಇನ್ನೇನ್ ಮಾಡ್ಲಿ ಚಿಕ್ಕಮ್ಮ, ಇನ್ನೇನ್ ಮಾಡ್ಲಿ? ಈ ಮದುವೆ ನಂಗೆ ಸ್ವಲ್ಪ ಇಷ್ಟ ಇಲ್ಲ. ನನ್ನ ಮನ್ಸಲ್ಲಿ ಏನಿದೆ ನಮ್ಮ ಅಮ್ಮಂಗೆ ಅರ್ಥ ಆಗ್ತಿಲ್ಲ, ಅದಕ್ಕೆ ಸಾಯ್ತಾ ಇದೀನಿ. ಆಹಾ, ಒಳ್ಳೆ ಚಾನ್ಸು. ಸಿಕ್ಕಿರೋ ಚಾನ್ಸ್ನ ಮಿಸ್ ಮಾಡ್ಕೋಬೇಡ ದಾಮಿನಿ. ಲೋ ಪ್ರೀತು,
ನಿನ್ನನ್ನು ಚಿಕ್ಕ ವಯಸ್ಸಿಂದ ಆಡಿ ಬೆಳೆಸಲ್ವೇನೋ? ನಿನ್ನನ್ನು ಹೆರದೇ ಇರ್ಬೋದು, ಆದರೆ ನೀನು ನನ್ನ ಮಗನೇ ಕಣೋ. ಬೆಳೆದ ಮಗ ಕಣ್ಣೆದ್ರೆ ಸತ್ರೆ ನನ್ನ ಹೊಟ್ಟೆ ಉರಿಯಲ್ವೇನೋ? ನೋಡು ಪ್ರೀತು, ನಿನ್ನ ನೋವು ನಿಮ್ಮಮ್ಮನಿಗೆ ಅರ್ಥ ಆಗದೆ ಇರ್ಬೋದು, ಆದರೆ ನಾನು ನಿನ್ನ ಚಿಕ್ಕಮ್ಮ ಕಣೋ. ನಿನ್ನ ಈ ಪರಿಸ್ಥಿತಿ ನೋಡ್ತಿದ್ರೆ ನನ್ನ ಕರೆಂಟ್ ಚುರುಕನ್ನುತ್ತೆ ಪ್ರೀತು. ನೋಡು ಪ್ರೀತು, ನನಗೆ ನೀನು ಮುಖ್ಯ, ನಿನ್ನ ಖುಷಿ ಮುಖ್ಯ. ನಿನ್ನ ಖುಷಿಗೋಸ್ಕರ ನಾನು ಈ ಮದುವೆನ ನಿಲ್ಲಿಸ್ತೀನಿ. ಈ ಮದುವೆ ನಿಲ್ಸಿದ ಮೇಲೆ ನೀನು ನಾನು ಹೇಳ್ದಂಗೆ ಕೇಳಬೇಕು. ನಾನು ಹೇಳ್ದಂಗೆ ನೀನು ಕೇಳ್ತೀನಿ ಅಂತ ಪ್ರಾಮಿಸ್ ಮಾಡು. ಚಿಕ್ಕಮ್ಮ, ನೀನು ನಿಜವಾಗ್ಲೂ ನನ್ನ ಮದುವೆ ನಿಲ್ಲಿಸ್ತೀಯ ಅಂದರೆ ನಿನ್ನ ಕಾಲಲ್ಲಿ ತೋರಿಸಿ ಕೈಯಲ್ಲಿ ಮಾಡ್ತೀನಿ ಚಿಕ್ಕಮ್ಮ. ಇಟ್ಸ್ ಯೋ ಪ್ರಾಮಿಸ್. ಚಿಕ್ಕಮ್ಮ, ನೀನು ಈ ಮದುವೆ ನಿಲ್ಲಿಸ್ತೀಯ ಅನ್ನೋ ಒಂದೇ ಒಂದು ನಂಬಿಕೆ ಮೇಲೆ ಒಳಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ನಿಲ್ಲಿಸು. ನಿಲ್ಲಿಸ್ತೀನಿ. ಈ ಮದುವೆನೂ ನಿಲ್ಲಿಸ್ತೀನಿ. ಆ ಪಾರ್ವತಿನ ಅವ್ರ ಹಳ್ಳಿ ಬಸ್ಸು ಹತ್ತಿಸ್ತೀನಿ. ಹಲೋ. ಗುಡ್ ಮಾರ್ನಿಂಗ್ ಪ್ರೀತು, ನಾನು ನಿನ್ನ ದಿಶಾ ಮಾತಾಡ್ತಾ ಇದ್ದೀನಿ. ನನ್ನ ದಿಶಾನಾ? ಎಸ್ ಬೇಬು, ನಿನ್ನ ದಿಶಾನೇ ಮಾತಾಡ್ತಿರೋದು. ಏಯ್, ನಿನ್ನೆ ರಾತ್ರಿ ಯಾವುದೋ ಪಾಟಲ್ ಸರಿಯಾಗಿ ಕುಡ್ದಿನ ಹ್ಯಾಂಗ್ ಅವ್ರು ಇಳ್ದಿಲ್ಲ ಅನ್ಸುತ್ತೆ. ಬೆಳಗ್ಗೆ ಫೋನ್ ಮಾಡ್ತಲ್ಲ ತಿಂತದ್ದು ಇಡೀ ಫೋನ್ನ. ಬೇಬು, ಇವತ್ತಿಂದ ನೀನನ್ನು ಎಷ್ಟೇ ರೇಗಿಸಿದ್ರು ಎಷ್ಟೇ ಕಾಡ್ಸಿದ್ರು ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ನಿನ್ನ ದಿಶಾ ಬದಲಾಗಿದ್ದಾಳೆ. ಏನಾ? ನೀನು ಬದಲಾಗದ? ಸುಮ್ಮನೆ ಕಾಮಿಡಿ ಮಾಡಬೇಡ, ಇಡೇ ಫೋನ್ನ. ಒಂದು ನಿಮಿಷ ನನ್ನ ಮಾತು ಕೇಳು ಬೇಬು. ನಾನು ಬದಲಾಗಿದ್ದೀನಿ, ನಿನಗೋಸ್ಕರ ಬದಲಾಗಿದ್ದೀನಿ. ನಿಜ ಹೇಳಬೇಕು ಅಂದರೆ ನಿನ್ನ ಪ್ರೀತಿ ನನ್ನ ಬದಲಾಯಿಸ್ದೆ. ನೀನಂದರೆ ನಂಗೆ ತುಂಬ ಇಷ್ಟ ಪ್ರೀತು. ನನ್ನಲ್ಲಿ ನೀನು ಪ್ರೀತಿಯನ್ನು ಹೂವು ಅರಳಿಸಿದೆಯಾ, ಅದಕ್ಕೆ ನಿನ್ಗೊಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ನೀನಿನ್ನೂ ಆ ಸರ್ಪ್ರೈಸ್ನ ನೋಡಿಲ್ಲ ಅನಿಸುತ್ತೆ. ಒಂದು ಸರ್ತಿ ನಿನ್ನ ರೂಮ್ನ ನೋಡು ಪ್ರೀತು. ನಿನ್ನ ರೂಮಲ್ಲಿ ನನ್ನ ಬೆಚ್ಚನೆಯ ಪ್ರೀತಿ ಇದೆ. ನಿನ್ನ ಕಾಲಡಿ ನನ್ನ ಹೃದಯನ ಇಟ್ಟಿದ್ದೀನಿ. ಬಲ್ಗಾಲಿಟ್ಟು ನನ್ನ ಹೃದಯಕ್ಕೆ ಬಾ ಪ್ರೀತು. ಐ ಲವ್ ಯು ಸೋ ಮಚ್ ಬೇಬು.